ಬಿಸ್ನೆಸ್ ಅಂತ ಬಂದಾಗಲೂ ಕೂಡ, ಅದು ಕೂಡ ಫುಡ್ ಇಂಡಸ್ಟ್ರಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ನಾವು ಡೈಲಿ ಲೈಫಲ್ಲಿ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬರುತ್ತೆ. ಸೊ ನಮ್ಮ ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ನಾನು ಏನೇನು ಪ್ರಾಡಕ್ಟ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ? ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಯಾವುದು ಸಕ್ಸಸ್ ಆಗಬಹುದು? ನೋಡಿ, ಈಗ ನೀವು ಜಸ್ಟ್ ಒಂದು ಆಮ್ಲ ತಗೊಳ್ಳಿ. ನಾನು 4 ಪ್ರಾಡಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಆಮ್ಲ, ಇನ್ನೊಂದು ಜಾಮೂನ್ ಅಂದರೆ ನೇರಳೆ ಹಣ್ಣು, ಇನ್ನೊಂದು ಸೀತಾಫಲ, ಇನ್ನೊಂದು ಜಾಕ್ ಫ್ರೂಟ್, ಇನ್ನೊಂದು ಬೇಲ್ ಅಂದರೆ ವುಡ್ ಆ್ಯಪಲ್. ಈ 5 ಕ್ರಾಪ್ಸ್ ಏನು ಬರುತ್ತೆ, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಸೆಮಿ ವೈಲ್ಡ್ ಕ್ರಾಪ್ಸ್. ಸೊ ಇಷ್ಟಕ್ಕೂ ನೀವು ವ್ಯಾಲ್ಯೂಡೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಆಮ್ಲ ತಗೊಂಡ್ರೆ, ಈಗ ನಾನು ಆಮ್ಲ ಜ್ಯೂಸ್ ಮಾಡ್ತೀನಿ ಅನ್ಕೊಳ್ಳಿ. ಆಮ್ಲ ಜ್ಯೂಸ್ ನಾನು ತಗೊಂಡೋಗಿ ಮಾರ್ಕೆಟಲ್ಲಿ ಇಟ್ಕೊತೀನಿ. ಆಮ್ಲ ಜ್ಯೂಸ್ ಕುಡಿಯೋರು ಅಲ್ಲಿ ಹೆಲ್ತ್ ಕಾನ್ಶಿಯಸ್ ಪೀಪಲ್ ಮಾತ್ರ ಆಮ್ಲ ಜ್ಯೂಸ್ ಕುಡಿತಾರೆ. ಈಗ ಚಿಕ್ಕ ಮಕ್ಕಳು ಕೊಡಬೇಕೇನಾದ್ರು ಆಮ್ಲ ಪ್ರಾಡಕ್ಟ್ ಅಂದಾಗ ಕ್ಯಾಂಡಿ. ಸೊ ನಾವು ಎಲ್ಲ ಏಜ್ ಗ್ಯಾಪ್ಗೂ ಡಿವೈಡ್ ಮಾಡ್ಕೋಬೇಕು ನಮ್ಮ ಪ್ರಾಡಕ್ಟ್ಸ್ನ. ಆಮೇಲೆ ಈಗ ಕೆಲವರಿಗೆ ಹಸುವಾಗ್ತಿರುತ್ತೆ, ಬಟ್ ಅವ್ರಿಗೆ ನಾಲ್ಗೆಗೆ ರುಚಿ ಸಿಗ್ತಿರಲ್ಲ. ಅವ್ರಿಗೆ ನಾವೊಂದು ಪ್ರಾಡಕ್ಟ್ ಮಾಡಿದ್ದೀವಿ, ಆಮ್ಲ ಚಟ್ಪಟ ಕ್ಯಾಂಡಿ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಪೆಪ್ಪರು, ಆಮೇಲೆ ಕಮಿನ್ ಸೀಡ್ಸು, ಫೆನೆಲ್ ಸೀಡ್ಸು, ಇದನ್ನೆಲ್ಲ ಒಂದು ಫಾರ್ಮುಲೇಷನ್ ಮಾಡಿಬಿಟ್ಟು ಒಂದು ರೆಸಿಪಿ ಮಾಡಿದ್ದೀವಿ. ಅದೇನಂದರೆ ಅದನ್ನು ನೀವು ತಿಂದ ತಕ್ಷಣವೇ ಇಟ್ ಈಸ್ ಕಾಲ್ಡ್ ಅನ್ ಅಪಟೈಸರ್ ಅಂತಾರೆ. ಅಪಟೈಸರ್ ಅಂದರೆ ಇಟ್ ವಿಲ್ ಎನ್ಹೆನ್ಸ್ ಯುವರ್ ಟೇಸ್ಟ್ ಬಡ್ಸ್ ಟು ಈಟ್ ಸಮಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಮ್ಲ ಪೌಡರು. ಸಪೋಸ್ ನೀವು ಜ್ಯೂಸ್ನ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕಾಗಲ್ಲ, ಬಟ್ ನಿಮಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಸೊ ಆಗ ನೀವು ಈ ಪೌಡರ್ನ ಇಟ್ಕೊಬಿಟ್ರೆ ನಿಮ್ಮ ಜೊತೆಯಲ್ಲಿ, ನಿಮ್ಗೆ ಎನಿ ಟೈಮ್ ಜಸ್ಟ್ ಬಿಸಿನೀರು ಸಿಕ್ಕಿದ್ರೆ ಸಾಕು. ಜಸ್ಟ್ ಆ್ಯಡ್ ಒಂದು 1/4 ಸ್ಪೂನಷ್ಟು ಪೌಡರ್ ಹಾಕೊಂಡು ಬಿಸಿನೀರಿಗೆ ಹಾಕೊಂಡ್ಬಿಟ್ರೆ ಯು ಕ್ಯಾನ್ ಕನ್ಸ್ಯೂಮ್. ಬಾಸ್ ವಾಲಾ, ಬಿ ದ ಬಾಸ್.